ಇಲ್ಲಿ ನೋಡಿ ಅಂತೆ ನನ್ನ ದೋಸೆ ಇಲ್ಲಿತ್ತು. ತೋರಿಸ್ತೀನಿ ಅದು ಯಾರು ಮಾಡಿದ್ರು ಅಂತ. ಅಮ್ಮ, ಓ ಅಮ್ಮ, ಅಮ್ಮ ಒಳ್ಳೆ ಇದೆಂತ ನನ್ನ ದೋಸೆ ಅಲ್ಲಿತ್ತು. ಅದು ಪೇಪರ್ ಹಾಕಿ ಕೊಟ್ಟಿದ್ದು ನಾವು ಸಾಯ್ಬೇಕಂತ. ಅದಕ್ಕಿರ್ತೆ ಅಕ್ಕಿರ್ತೆ ಪರಂತ್ರಿ ಒಪ್ಪ ಅಮ್ಮ ಭಾಳ ಹುಷಾರಿಲ್ಲ. ದೋಸೆಗೆ ಹಾರು ಬಿಡ್ತೆ ಅದು ತೊಟ್ಟೆ ನಿಂದು. ಇವಳು ಚಾಕ್ ನನ್ನ ಮಗ ಮಾಡಿದ ಆ ವಿಡಿಯೋಸ್ ನೋಡಿದ್ರಲ್ಲ, ನಾನು ಇವಾಗ ನೋಡಿದ್ದು. ನಾನು ಇವತ್ತು ವ್ಲಾಗ್ ಮಾಡೋದ್ರಲ್ಲಿ ಕೂಡ ಇಲ್ಲ ಆಯಿತು. ಅವನು ಸಡನ್ ಆಗಿ ವಿಡಿಯೋ ಮಾಡಿದ್ದಲ್ವ, ಹಾಗೆ ನಾನು ಚೆಕ್ ಮಾಡುವಾಗ ನನಗೆ ಲಾಸ್ಟಿಗೆ ಗೊತ್ತಾಯಿತು ಮಾತ್ರ ಅವನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಹಾಗೆ ನಾನು ಚೆಕ್ ಮಾಡಿದ್ದೆ ಇವನು ಏನು ವಿಡಿಯೋ ಮಾಡಿದ್ದಾನೆ ಅಂತ. ನೋಡುವಾಗ ನೋಡಿ, ಇದು ನೋಡಿ ಈ ಥರ ದೋಸೆ ಉಂಟಲ್ಲ, ಇಲ್ಲದಿದ್ದರೆ ಇದು ನಾನು ತೋರಿಸದಿದ್ದರೆ ಕೆಲವರು ತಪ್ಪಾಗಿ ಅಂದ್ಕೊಳ್ಬೋದು. ಆ ವಿಡಿಯೋ ಹಾಕಿದ್ದಾರಲ್ವ, ಹಾಗಾಗಿ ನಾನು ತೋರಿಸ್ತಾ ಇದ್ದೇನೆ. ಈ ಥರ ದೋಸೆ ಆಗೋದಿಲ್ವ, ನೀರು ದೋಸೆ ಹೇಳಿ ಲಾಸ್ಟಿನ ದೋಸೆ. ಅದರ ಈ ಸೈಡ್ ಉಂಟಲ್ಲ ನೋಡಿ, ಅದೊಂಥರ ಪ್ಲಾಸ್ಟಿಕ್ನ ಹಾಗೆ. ಅವನ ಮನಸ್ಸಲ್ಲಿ ನಾನು ಪ್ಲಾಸ್ಟಿಕ್ ಹಾಕಿ ಕೊಟ್ಟಿದ್ದೇನೆ ದೋಸೆಗೆ ಅಂತ. ಹಾಗೆ ಮಕ್ಕಳ ಮನಸ್ಸು ಮುಗ್ಧವಾದ ಮನಸ್ಸು ಅದಕ್ಕೆಲ್ಲ ಹೇಳೋದು, ಇದ್ದದ್ದು ಹೇಳಿಬಿಡ್ತಾರಲ್ವಾ. ಹಾಗೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಕೊಟ್ಟದ್ದು. ನಾನು ಹೇಗೋ ಅವನ ವಿಡಿಯೋ ಅದರಲ್ಲಿ ಆ್ಯಡ್ ಮಾಡಿದ್ದೇನೆ ಸ್ಟಾರ್ಟಿಂಗಿಗೆ. ಹಾಗೆ ಪ್ಲಾಸ್ಟಿಕ್ ಅಲ್ಲ, ಅದು ನೀರು ದೋಸೆಯ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ಕೇಳಿದ್ದೆ ಅಲ್ವಾ, ನನ್ನ ವೆಯ್ಟ್ ಯಾರಿಗಾದರೂ ಹೇಳ್ಬೋದಾ ಅಂತ. ನಾನು ವೆಯ್ಟ್ ಚೆಕ್ ಮಾಡಿದ್ದೆ ಅಂತ. ಹಾಗೆ ಕೆಲವೊಂದನ್ನು ಕಮೆಂಟ್ ಮಾಡಿದ್ದಾರೆ. ತುಂಬ ಜನರು ಕಮೆಂಟ್ ಮಾಡಲಿಲ್ಲ, ಒಂದು ನಾಲ್ಕು ಜನ ಏನೋ ಕಮೆಂಟ್ ಮಾಡಿದ್ರು. ಯಾರ್ದು ಆನ್ಸರ್ ಕರೆಕ್ಟ್ ಅಂತ ಹೇಳುವಂತಾಯಿತು ನನಗೆ. ಮಹೇಶ್ ಅಂತ ಹೇಳುವವರು 61 kg 61.6 kg ಅಂತ ಹಾಕಿದ್ದಾರೆ. ಆಮೇಲೆ ಜೇಷ್ಮಾ ವಿಗಾಸ್ 62 kg. ಮನೀಶ್ ಶೆಟ್ಟಿ 55ರಿಂದ 60 ಅಂತ ಹಾಕಿದ್ದಾರೆ. ಉಷಾ 65 ಅಂತ ಹಾಕಿದ್ದಾರೆ. ಹಾಗೆ ಇಷ್ಟು ಜನ ನನ್ನ ವೆಯ್ಟ್ ಇಷ್ಟಿರ್ಬೋದು ಅಂತ ಹಾಕಿದ್ದಾರೆ. ನನ್ನ ವೆಯ್ಟ್ 54 54. ನಾನು ನಿಮಗೆ ದಪ್ಪಾಗಿ ಕಾಣಿಸ್ತದೆ ಅಂತ ಇವಾಗ ನಮಗೆ ಗೊತ್ತಾಯಿತು. ನಾನು ಅಷ್ಟೇನು ದಪ್ಪ ಇಲ್ಲ ನೋಡಿ, ಹೀಗಿದೆ ನಾನು. 54 ಇರೋದು. ಮೊದಲು ನಾನು 52 ಇದ್ದೆ. ನಾನು ಅದು ಕೂಡ ಖುಷಿಯನ್ನು ಪ್ರೆಗ್ನೆಂಟ್ ಇರುವ ಟೈಮಲ್ಲಿ ಕೂಡ ನಾನು 52 ಇದ್ದದ್ದು. ಇವಾಗ 2 kg ಜಾಸ್ತಿ ಆಗಿದೆ ನಾನು. ಹಾಗೆ ನಾನು ಮೊದಲು ಹಾಗೆ ನಾನು ಹೇಳಿದೆ, ನಾನು ತುಂಬ ಸ್ಲಿಮ್ ಆಗಿದ್ದವಳು. ಇವಾಗ ಇಷ್ಟ ಆದದೇ ನನಗೆ ಆಶ್ಚರ್ಯ. ನನಗೆ 55 ಆ ರೇಂಜಲ್ಲಿ ಇದ್ದರೆ ಸಾಕು ಅಂತ ನನ್ನ ಒಂದು ಅನಿಸಿಕೆ. ನನಗೆ ಹಾಗೆ ಕೆಲವರಿಗೆ ತುಂಬ ದಪ್ಪ ಇರೋದು ಇಷ್ಟ ಇರ್ತದಲ್ಲ, ಕೆಲವರಿಗೆ ಸ್ಲಿಮ್ ಆಗಿರೋದು ಇಷ್ಟ ಆಗ್ತದೆ, ಕೆಲವರಿಗೆ ಮೀಡಿಯಮ್ ಆಗಿರೋದು ಇಷ್ಟ. ನನಗೆ 55 ಇದ್ದರೆ ಸಾಕು ಅಂತ. ಕೆಲವರು ಮತ್ತೆ ದಪ್ಪ ಆಗೋದು ತೆಳ್ಳಗಾಗೋದು ಅದುಂಟಲ್ಲ, ಅದು ತಿಂದಲ್ಲ, ನಾವು ಫುಡ್ ತಿಂದು. ಕೆಲವರೊಂದು ತಪ್ಪ ಅಭಿಪ್ರಾಯ ಉಂಟು, ನಾವು ಕೆಲವರು ತುಂಬ ದಪ್ಪ ಇದ್ದರೆ ತಿಂದು ದಪ್ಪ ಆಗ್ತೇವೆ ಅಂತ. ತಿಂದು ಖಂಡಿತ ದಪ್ಪ ಆಗೋದಿಲ್ಲ. ಅದು ಆಟೋಮೆಟಿಕ್ ಆಗಿ ಅವರ ತಂದೆ ತಾಯಿಯ ಒಂದು ಇದುಂಟಲ್ಲ, ಅದು ಬರ್ತದೆ ಆಟೋಮೆಟಿಕ್ ಆಗಿ, ಮಕ್ಕಳಿಗೆ ಕೂಡ ಬರ್ತದೆ. ಹಾಗೆ ನಮ್ಮದ್ರಲ್ಲಿ ನಾವು 3 ಹೆಣ್ಣು ಮಕ್ಕಳಲ್ಲಿ ಸ್ವಲ್ಪ ದಪ್ಪಗಿರೋದು ನನ್ನ ತಂಗಿ. ನಾನು ಮತ್ತೆ ಅಕ್ಕ ಸ್ವಲ್ಪ ಸೇಮ್ ಇದ್ದೇವೆ. ತಂಗಿ ಸ್ವಲ್ಪ, ಅವಳು ಮೊದಲೇ ಸ್ವಲ್ಪ ಗುಂಡಿದ್ಲು, ಚಿಕ್ಕವಳಿರುವಾಗಲೇ ತುಂಬ ಗುಂಡು. ಹಾಗಾಗಿ ಇವಾಗ ಕೂಡ ಹಾಗೆ. ಮತ್ತೆ ಅವಳು ಜಾಸ್ತಿ ತಿಂದು ಅವಳು ದಪ್ಪ ಹಾಗೆ ಅಲ್ಲ, ನಮಗೆ ಅವಳು ಕೂಡ ತಿನ್ನೋದು. ಹಾಗಾಗಿ ಅದವರವರ ಬಾಡಿ ಲ್ಯಾಂಗ್ವೇಜ್ ಹಾಗೆ ಇರೋದು. ಹಾಗೆ ನನ್ನದು 54. ನಾನು 54 ಕೂಡ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ವೆಯ್ಟ್ ಚೆಕ್ ಮಾಡುವಾಗ ನನ್ನ ಮನಸ್ಸಲ್ಲಿತ್ತು 50 51 ಆಗಿರ್ಬೋದು ಅಂತ. ನೋಡುವಾಗ ಸ್ವಲ್ಪ ಜಾಸ್ತಿ ಇತ್ತು. ಹಾಗೆ ಕಮೆಂಟ್ ಮಾಡಿದವರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಏನಾದರೂ ಉಂಟಾ ಅಂತ ಹೇಳಿ, ಗಿಫ್ಟ್ ಏನಿಲ್ಲ. ಗಿಫ್ಟ್ ನೋಡುವ ಮುಂದೆ, ನನಗೆ ತುಂಬ ವ್ಯೂಸ್ ಎಲ್ಲ ಬರಲಿ, ಅವಾಗ ಏನಾದರೂ ಕ್ವಶನ್ ಈ ಥರ ಮಾಡಿ ಗಿಫ್ಟ್ ಏನಾದರೂ ಇಡುವ. ಮತ್ತೆ ಉಂಟಲ್ಲ, ನಮ್ಮ ವೆಯ್ಟ್ ಜಾಸ್ತಿ ಆದಾಗೆ ವೆಯ್ಟ್ ಮಾತ್ರ ಜಾಸ್ತಿ ಆಗೋದಿಲ್ಲ, ಹೊಟ್ಟೆ ಕೂಡ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ದೊಡ್ಡ ಪ್ರಾಬ್ಲಮ್. ನನಗೆ ಇದಕ್ಕಿಂತ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಆಸೆ ಇದೆ. ಆದರೆ ನಾನು ಏನು ಸೌಂಡ್ ಆಗೋದು ಅಂತ ಮೆಷಿನ್ ಸೌಂಡ್ ಆಗ್ತಾ ಇದೆ.
ಹಾಗೆ ವೆಯ್ಟ್ ಜಾಸ್ತಿ ಆದ ಕೂಡಲೇ ಹೊಟ್ಟೆ ಕೂಡ ದೊಡ್ಡದಾಗ್ತದೆ. ಅದಕ್ಕಾಗಿ ಹೀಗೆ ಇದ್ರೆ ಸಾಕು ಅಂತ ನಾನು ಅಂದ್ಕೊಳ್ಳೋದು. ಮತ್ತು ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಮೇಯ್ನ್ ರೀಸನ್ ಉಂಟಲ್ಲ, ನಾವು ರೈಸ್ ಐಟಮ್ ತಿಂತೇವಲ್ವ, ಅದುವೇ ನಮ್ಮ ಹೊಟ್ಟೆ ಜಾಸ್ತಿ ಮಾಡೋದು. ನಾವು ರೈಸ್ ಐಟಮ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ತದೆ. ನಾವು ನೈಟ್ ಟೈಮ್ ಉಂಟಲ್ಲ ಚಪಾತಿ ಹಾಗೆಲ್ಲ ತಿಂದರೆ, ನಾನು ಅದು ಟ್ರೈ ಕೂಡ ಮಾಡಿದ್ದೇನೆ. ಇವಾಗ ನಾನು ಅದೆಲ್ಲ ಬಿಟ್ಟಿದ್ದೇನೆ. ನನಗೆ ನೈಟ್ ರೈಸ್ ಇಷ್ಟ ಆಗೋದು, ಚಪಾತಿ ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ಹಾಗೆ ಆಮೇಲೆ ಗಾಯತ್ರಿ ಸುಧಾ ಅಂತ ಅವರು ಕಮೆಂಟ್ ಮಾಡಿದರು, ನೀವು ಡೈಲಿ ರುಟೀನ್ ಹಾಕಿ ಅಂತ, ಮಾರ್ನಿಂಗಿಂದ ಈವ್ನಿಂಗ್ವರೆಗಿನ ರುಟೀನ್ ಹಾಕಿ ಅಂತ. ಅದು ನಾನು ಹಾಕ್ತೇನೆ. ಆದರೆ ಇವಾಗ ಎಕ್ಸಾಮ್ ಟೈಮ್ ಆದ ಕಾರಣ ನನ್ನ ರುಟೀನ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಕೂಡ ಒಂದು ಕೆಲಸ ಕೂಡ ಆಗಲಿಲ್ಲ. ನಾನು ವಿಡಿಯೋ ಆನ್ ಮಾಡಿದ್ದೇನೆ, ಎಲ್ಲ ಕಿಚನ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಹಾಗೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಅವರೊಟ್ಟಿಗೆ ಕೂತ್ಕೊಳ್ಬೇಕಾಗ್ತದಲ್ವಾ, ಇವಾಗ ಎಕ್ಸಾಮ್ ಟೈಮ್ ಅಲ್ವಾ, ಹಾಗೆ ಹಾಕ್ತೇನೆ. ಮುಂದೆ ಕೂಡ ಒಳ್ಳೊಳ್ಳೆ ಬ್ಲಾಗ್ ಬರ್ಬೋದು. ಯಾಕೆಂತ ಹೇಳಿದ್ರೆ ಊರಿಗೆ ಹೋಗುವ ಪ್ಲ್ಯಾನ್ ಕೂಡ ಇದೆ ನನಗೆ. ಇನ್ನು ನವರಾತ್ರಿ ರಜೆ ಸಿಗ್ತದೆ. ಕರೆಕ್ಟಾಗಿ ಏನು ತೀರ್ಮಾನ ಮಾಡಲಿಲ್ಲ, ನಾನು ಹೋಗಬೇಕು ಅಂತ ಒಂದು ಅನಿಸಿಕೆ ಇದೆ ಮನಸ್ಸಲ್ಲಿ. ಅಲ್ಲಿ ಹೋದರೆ ಅಮ್ಮನ ಜೊತೆ ಸ್ವಲ್ಪ ವ್ಲಾಗ್ ಮಾಡ್ಲಿಕ್ಕೆ ಆಗ್ತದೆ. ಬೇರೆ ಯಾರು ಹಾಗೆ ವ್ಲಾಗಲ್ಲಿ ಜಾಸ್ತಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಅಮ್ಮ ಆದರೆ ಮಾತಾಡಲಿಕ್ಕೆ ಬರ್ತಾರೆ. ಹೋಗಬೇಕು ಅಂತ ಆಸೆ ಉಂಟು. ನಾನು ಜಾಸ್ತಿ ಉಂಟಲ್ಲ, ನವರಾತ್ರಿ ಟೈಮಲ್ಲಿ ಜಾಸ್ತಿ ನಾನು ಊರಿಗೆ ಹೋಗೋದೇ ಇಲ್ಲ. ಯಾಕೆಂತ ಹೇಳಿದರೆ ನವರಾತ್ರಿ ಟೈಮಲ್ಲಿ ನಾವು ವೆಜ್ ತಿನ್ನೋದು. ಹಾಗಾಗಿ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಯಾವಾಗಲೂ ರಂಗಪೂಜೆ ಇರ್ತದೆ. ನಾನು 9 ದಿನ ಕಂಟಿನ್ಯೂಸ್ ಆಗಿ ರಂಗಪೂಜೆಗೆ ಹೋಗ್ತೇನೆ. ಹಾಗಾಗಿ ಅಷ್ಟೇನು ದೊಡ್ಡ ನನಗೆ ಇಷ್ಟ ಇಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಆದರೂ ಕೂಡ ಮಕ್ಕಳ ಆಸೆ ಅಲ್ವಾ, ಹೋಗುವ ಹಾಗೆಲ್ಲ ಮನಸ್ಸಲ್ಲಿ ಉಂಟು. ಹಾಗಾಗಿ ಕರೆಕ್ಟಾಗಿ ಏನು ಪ್ಲ್ಯಾನ್ ಮಾಡಲಿಲ್ಲ. ರಜೆ ಮತ್ತೆ ಕೂಡ ಇರ್ಬೋದು, ನವರಾತ್ರಿ ಕಳೆದು ಕೂಡ ಇರ್ಬೋದು. ಹಾಗಾಗಿ ನವರಾತ್ರಿಗೆ ಹೋಗ್ತೇನೆ, ನವರಾತ್ರಿ ಕಳೆದು ಹೋಗ್ತೇನೆ ಅಂತ ಕೂಡ ತೀರ್ಮಾನ ಮಾಡಲಿಲ್ಲ ನಾನು. ಅದು ಹೋಗಬೇಕು. ಮಕ್ಕಳಿಗೊಂದು ಆಸೆ ಅಲ್ಲ, ರಜೆ ಸಿಕ್ಕುವಾಗ ಅಜ್ಜಿ ಮನೆಗೆ ಹೋಗಬೇಕು ಅಂತಲ್ವಾ. ನಮಗೆ ಕೂಡ ಮೊದಲು ಸ್ಕೂಲ್ ಟೈಮ್ ಇರುವಾಗ ಅಜ್ಜಿ ಮನೆಗೆ ಹೋಗಬೇಕು ಅಂತ ಆಸೆ ಆಗ್ತಾ ಇತ್ತು. ನಾವು ಹೋಗ್ತಾ ಇದ್ವಿ ಕೂಡ. ಹಾಗೆ ಹಾಗೆ ನೋಡುವ ಏನಾಗ್ತದೆ ಅಂತ. ಹಾಗೆ ಕೆಲವರು ನನ್ನ ಹತ್ರ ಹೇಳ್ತಾರೆ ತುಳುವಲ್ಲಿ ವ್ಲಾಗ್ ಮಾಡಿ. ತುಳುವಿನವರಿಗೆ ಯಾವಾಗಲೂ ತುಳುವಲ್ಲಿ ಮಾತಾಡೋದೇ ಇಷ್ಟ ಆಗೋದಲ್ವಾ. ಅದಕ್ಕೆ ನಾನು ಈ ನನ್ನ ವ್ಲಾಗಲ್ಲಿ ಉಂಟಲ್ವ ತುಳು ಆ್ಯಡ್ ಮಾಡ್ತೇನೆ ಎಡೆಡೆಗೆಯ. ನಾನು ನಾರ್ಮಲ್ ಆಗಿ ಮಾತಾಡೋದು ಕೂಡ ಹಾಕ್ತೇನೆ ಅಲ್ವಾ. ಕನ್ನಡ ತುಳು ನನ್ನ ವ್ಲಾಗಲ್ಲಿ ಮಿಕ್ಸ್ ಇದೆ. ಯಾಕೆಂತ ಹೇಳಿದರೆ ನನಗೆ ಇಷ್ಟ, ಎಲ್ಲರಿಗೆ ಕೂಡ ಆಗಿಲ್ಲ, ಅವರವರ ಭಾಷೆ ಇಷ್ಟ. ಕನ್ನಡ ಕೂಡ ಇಷ್ಟ. ಯಾಕೆಂತ ಹೇಳಿದರೆ ನಾವು ಸ್ಕೂಲಲ್ಲಿ ಕಲಿತ ಭಾಷೆ ಕೂಡ ಕನ್ನಡ ಅಲ್ವಾ. ಹಾಗಾಗಿ ನನಗೆ ಎರಡೂ ಕೂಡ ಇಷ್ಟ ಇರುವ ಕಾರಣ ಎರಡೂ ಕೂಡ ನನ್ನ ವ್ಲಾಗಲ್ಲಿ ಉಂಟು. ಮತ್ತು ನಾನು ಇವಾಗ ತುಳು ಹಾಕೋದ್ರಿಂದ ಕನ್ನಡ ಯಾರಿಗೆ ಗೊತ್ತಾಗ್ತದೆ ನೋಡಿ, ಅವರಿಗೆ ತುಳು ಕೂಡ ಬರ್ತದೆ ಆಟೋಮೆಟಿಕ್ ಆಗಿ. ನಾವು ಭಾಷೆ ಹೇಗೆ ಕಲಿಯೋದು ಅಂತ ಹೇಳಿದರೆ, ನಾವೊಂದು ಜಾಸ್ತಿ ಯಾವುದಾದ್ರೂ ವೀಡಿಯೋಸ್ ಅಲ್ಲದಿದ್ದರೆ ಆ ಫಿಲ್ಮ್ ಎಲ್ಲ ನೋಡುವಾಗ ಆಟೋಮೆಟಿಕ್ ಆಗಿ ಬರ್ತದೆ. ನನಗೆ ಉಂಟಲ್ಲ, ಮೊದಲು ಹಿಂದಿ ತುಂಬ ಟಫ್ ಇತ್ತು. ಇವಾಗ ನನಗೆ ಹಿಂದಿ ಕರೆಕ್ಟಾಗಿ ಅರ್ಥ ಆಗ್ತದೆ. ಮಾತಾಡಲಿಕ್ಕೆ ಕೂಡ ಹಿಂದಿ ಆಗ್ತದೆ. ಹಿಂದಿ ಫಿಲ್ಮ್ ನೋಡಿ 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 ಹಾಗೆ ಭಾಷೆ ನಾವು ಕಲಿಯೋದು. ಹಾಗೆ ನಾವು ಇಲ್ಲಿ ಕೂತ್ಕೊಂಡು ಹಾಗೆ ಕಲಿಯೋದಲ್ಲ. ಭಾಷೆ ಯಾವಾಗಲೂ ಮಾತಾಡಿದರೆ ಮಾತ್ರ ಬರೋದು. ಹಾಗಾಗಿ ಇವಾಗ ನನ್ನ ಕನ್ನಡ ನೋಡುವವರಿಗೆ ಕೂಡ, ನನ್ನ ವಿಡಿಯೋಸ್ ನೋಡುವವರಿಗೆ ತುಳು ಕೂಡ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕೆಂತ ಹೇಳಿದರೆ ನಾನು ತುಳು ಕೂಡ ಮಿಕ್ಸ್ ಆಗಿ ವ್ಲಾಗ್ ಮಾಡ್ತೇನೆ. ನನಗೆ ಇಷ್ಟ ನನ್ನ ಭಾಷೆ ಮಾತಾಡೋದು ಅಂತ ಹೇಳಿದರೆ, ನನಗೆ ತುಂಬ ಇಷ್ಟ. ಕನ್ನಡ ಕೂಡ ತುಂಬ ಇಷ್ಟವೇ ನನಗೆ. ನಾನು ಕಲಿತ ಭಾಷೆ ಕನ್ನಡ. ಹಾಗಾಗಿ ಎರಡು ಕೂಡ ಮಿಕ್ಸ್ ಆಗಿ ಮಾತಾಡ್ತಾನೆ. ಕೆಲವರು ಅಂದ್ಕೊಳ್ಬೋದು ಇದೇನು ಕನ್ನಡ ಸೊಂಟು ತುಳು ಸೊಂಟು ಅಂತ. ಹಾಗಾಗಿ ಇಷ್ಟ ಇರುವವರು ನೋಡ್ತಾರಲ್ವಾ. ಆಮೇಲೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೇನೆ. ಚಿಕ್ಕ ವ್ಲಾಗ್ ಇದು. ನೆಕ್ಸ್ಟ್ ನಾನು ಹೇಳಿದ್ದಲ್ಲ ಒಳ್ಳೊಳ್ಳೆ ವ್ಲಾಗ್ ಖಂಡಿತ, ನೀವು ವೆಯ್ಟ್ ಮಾಡ್ತಾ ಇದ್ದ ವ್ಲಾಗ್ ಖಂಡಿತ ಬರ್ಬೋದು. ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.